ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪ್ರಥಮ್ ವರ್ಸಸ್ ಡಿ ಕಂಪನಿ ಬಗ್ಗೆ. ಡಿ ಕಂಪನಿ ಅಫಿಷಿಯಲ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ನಿನ್ನೆ ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಕೆಲವು ದಿನಗಳ ಹಿಂದೆ ಪ್ರಥಮ್ ಅವ್ರ ಮೇಲೆ ಹಲ್ಲೆ ನಡೆದಿತ್ತು. ಪ್ರಥಮ್ ಅವ್ರ ಮೇಲೆ ಏನಕ್ಕೆ ಹಲ್ಲೆ ಮಾಡಿದಾರೆ ಅಂದ್ರೆ, ಪ್ರಥಮ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಆ ಕಾರ್ಯಕ್ರಮದಲ್ಲಿ ಒಬ್ರು ರೌಡಿ ಹತ್ರ ಹೋಗ್ಬಿಟ್ಟು ನಮಗೆ ಬ್ರೆಡ್ ಮತ್ತೆ ಚಿಪ್ಸ್ ಕೊಡೋದಿಲ್ವಾ ಅಂತ ರೇಗಿಸಿದ್ದಾರೆ. ಹಂಗಾಗಿ ಆ ರೌಡಿಗಳು ಪ್ರಥಮ್ಗೆ ಡ್ರ್ಯಾಗರ್ ತೋರಿಸ್ಬಿಟ್ಟು ಬೆದರಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ಯಾಕೆ ಇನ್ನೂ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ. ಮತ್ತೆ ಪ್ರಥಮ್ ಅವ್ರ ಮೇಲೆ ಅವತ್ತೇನು ಹಲ್ಲೆ ನಡೀತಲ್ಲ, ಆ ಒಂದು ಇನ್ಸಿಡೆಂಟ್ ಅಲ್ಲಿ ಪ್ರಥಮ್ ಅವರು ಕುಡ್ದಿದ್ರಂತೆ. ಈ ಒಂದು ಕಾರಣ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಈ ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರಥಮ್ ಅವರು ಏನ್ ರಿಯಾಕ್ಟ್ ಮಾಡಿದ್ದಾರೆ ಅಂತ ನನ್ನ ಹತ್ರ ವಿಡಿಯೋ ಇದೆ, ನಾನು ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಡ್ಬಿಟ್ಟು ಬನ್ನಿ. ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಟ್ಟು ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪನಿ, ದುಬೈ ಕಂಪನಿ, ದರ್ವೇಸಿಗಳ ಕಂಪನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟರ್ ಅಂತೆ, ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನ್ರು. ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ, ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಡ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವ್ದು ನಾನು ತಿನ್ನ. ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ, ಕಾರಣ ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರೋ ನಿಮ್ದು ಒಂದು ಬಾಳೆನ್ರು, ಅದ್ಯಾವ್ದೋ ಡಿ ಕಂಪ್ನಿ, ಡುಬಾ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎನ್ಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋತ್ರ ನಿಮ್ಗೆ ಹೆಂಗ್ರೋ ಎನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ, 3 days ಇಂದನೇ ಕೊಡಕ್ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ್ ಅವರೇ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸು ಚಿಪ್ಸು ಮ್ಯಾಟರ್ ಅಂತೆ. ರೀಸೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಪ್ರಥಮ್ ಅವರು SP ಆಫೀಸಿಗೆ ಭೇಟಿ ನೀಡಿ ದರ್ಶನ್ ಫ್ಯಾನ್ಸ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಯಾರಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ವಿಟ್ನೆಸ್ ಆದಂತಹ ಭೀಮಾ SIT ಅಧಿಕಾರಿಗಳಿಗೆ ಅವನು ಎಲ್ಲೆಲ್ಲಿ ದೇಹನ ಊತಾಕಿದ್ದ ಅಂತ ತೋರಿಸಿದಾನೆ. ಆ ಒಂದು ಲೊಕೇಶನ್ಸ್ಗಳನ್ನ SIT ಟೀಮು ಸೆಕ್ಯೂರ್ ಮಾಡಿದ್ದಾರೆ. ಮತ್ತೆ ಸಾಕ್ಷಿ ನಾಶ ಆಗಬಾರ್ದು ಅಂತ ಪೊಲೀಸರನ್ನು ಕೂಡ ಅಲ್ಲಿ ನೇಮಕಾತಿ ಮಾಡಿದ್ದಾರೆ. ಟೋಟಲ್ 13 ಲೊಕೇಶನ್ಸ್ನ ಅವನು SIT ಟೀಮಿಗೆ ತೋರಿಸಿದ್ದಾನೆ. ಇವತ್ತು SIT ಟೀಮು 13 ಜನ ಸಿಬ್ಬಂದಿ ಜೊತೆ ಅವನೇನು ನೇತ್ರಾವತಿ ಪಕ್ಕ ಒಂದು ಲೊಕೇಶನ್ ತೋರಿಸಿದ್ನಲ್ಲ, ಆ ಒಂದು ಲೊಕೇಶನ್ ನಲ್ಲಿ ಸಮಾಧಿನ ಅಗೀತಿದಾರಂತೆ. ಕೊನೆಗೆ JCB ಎಲ್ಲ ತಕ್ಷಿ ಅಲ್ಲಿ ಗುಂಡಿ ಬಗ್ದಿದ್ದಾರೆ, ಬಟ್ ಅಲ್ಲಿ ಯಾವುದೇ ರೀತಿ ಅಸ್ಥಿ ಪಂಜರ ಸಿಕ್ಕಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಿಪೋರ್ಟರ್ ಅಜಿತ್ ಹನುಮಕ್ಕನ್ ಅವರು ವರ್ಸಸ್ ಸಮೀರ್ MD ಅವ್ರ ಬಗ್ಗೆ. ಸಮೀರ್ MD ಅವರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಡಿಬೇಟ್ ಶೋಗೆ ಇನ್ವಿಟೇಷನ್ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸಮೀರ್ MD ಅವರು ಏನ್ ಹೇಳಿದ್ದಾರೆ ಅಂತ ನೀವೇ ನೋಡ್ಕೊಂಡ್ಬಿಟ್ಟು ಬನ್ನಿ. ನನ್ನ ನಗು ಯಾಕೆ ಬರ್ತಿದೆ ಅಂದ್ರೆ, ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ. ನಮ್ಮ ಯೂಟ್ಯೂಬ್ ವಿಡಿಯೋಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಇಮೇಲ್ ID ನ ಕೊಟ್ಟಿರ್ತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಇಮೇಲ್ಗೆ ಒಂದು ಮೆಸೇಜ್ ಹಾಕ್ಬೇಕಿತ್ತು, ಇನ್ಸ್ಟಾಗ್ರಾಮ್ ಅಲ್ಲ. ಈ ಮಹಾನುಭಾವ ಸೌಜನ್ಯ ಕೇಸ್ ಅಲ್ಲಿ ಯಾವುದೋ ಒಂದು ಕಿತ್ತೋಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ 2022 ಆಗಸ್ಟ್ 9 ಪುತ್ತೂರ್ನ ಯಾವುದೋ ಒಂದು ಕಾಲೇಜ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೌಜನ್ಯ ಕೇಸ್ ಅಲ್ಲಿ ಇದುವರೆಗೂ ಆಗಿರುವಂತಹ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಬೇಕಿದ್ರೆ ಆ ಒಂದು ವಿಡಿಯೋ ಕ್ಲಿಪ್ ಇಲ್ಲಿ ಪ್ಲೇ ಮಾಡ್ತೀನಿ, ನೋಡಿ. ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಅಜಿತ್ ಸರ್, ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳ ತನಿಖೆ ತುಂಬಾ ಚೆನ್ನಾಗಿ ನಡೆದಿದೆ. ತನಿಖೆಯಲ್ಲಿ ಹೊರಗೆ ಬಂದಿರುವಂತಹ ಅಂಶಕ್ಕೂ ಸತ್ಯಾಂಶಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ 2022ರಲ್ಲಿ 3 ವರ್ಷದ ಹಿಂದೆ ಒಂದು ವೇದಿಕೆಯಲ್ಲಿ ನೀವೇ ಹೇಳಿದ್ರಿ. ಆದ್ರೆ ಈಗ ಮೊನ್ನೆ KV ಧನಂಜಯ ಸರ್ ಜೊತೆಗೆ ನೀವೊಂದು ಲೈವ್ ಡಿಬೇಟ್ ಅಲ್ಲಿ ಏನ್ ಹೇಳ್ತೀರಾ ಗೊತ್ತಾ? ಇಲ್ಲ, ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಿಲ್ಲ, ತನಿಖೆಯಲ್ಲಿ ಬಹಳಷ್ಟು ಲೋಪದೋಷಗಳಿದಾವೆ ಅಂತ ನಿಮ್ ಬಾಯಲ್ಲಿ ನೀವೇ ಹೇಳಿದೀರಾ. ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಯಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ, ನಾನು ಹೇಳ್ತೀನಿ. ಈ ತರ ಡಬಲ್ ಸ್ಟ್ಯಾಂಡರ್ಡ್ಸ್ ಇರುವಂತಹ ಈ ವ್ಯಕ್ತಿ, ಈ ಅಜಿತ್ ಜೈನು ಹೋಸ್ಟ್ ಮಾಡುವಂತಹ ಶೋಗೆ ನಾನ್ ಹೋಗ್ಬೇಕಂತೆ. ಅದು ಯಾರ ಜೊತೆ ಡಿಬೇಟ್ ಮಾಡ್ಲಿಕ್ಕೆ? ಪೇಮೆಂಟ್ ಗಿರಾಕಿ ಕಿತ್ತೋಗಿರುವಂತಹ ಗಿಳಿಯರ್ ಜೊತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮಂಗಳೂರಲ್ಲಿ ಒಂದು ಹುಡುಗಿ 170 ಅವರು ಭರತನಾಟ್ಯಂ ಡ್ಯಾನ್ಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಸೆಟ್ ಮಾಡಿದ್ದಾರೆ. ಹೌದು, ಇವರು 7 ದಿನ ಕಂಟಿನ್ಯೂಸ್ ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ದಾರೆ. ಜುಲೈ 21ರಿಂದ ಜುಲೈ 28 ತನಕ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಪ್ರತಿ 3 ಅವರ್ಗೂ ಇವ್ರಿಗೆ 15 ಮಿನಿಟ್ಸ್ ಬ್ರೇಕ್ ಕೊಡ್ತಾ ಇದ್ರಂತೆ. ಇದಕ್ಕೂ ಮುಂಚೆ ಹಳೆ ರೆಕಾರ್ಡ್ ನೋಡೋದಾದ್ರೆ 177 ಅವರ್. ಅದನ್ನ ಇವರು ಬೀಟ್ ಮಾಡಿ 170 ಅವರ್ನ ಹೊಸ ರೆಕಾರ್ಡ್ ಆಗಿ ಸೆಟ್ ಮಾಡಿದ್ದಾರೆ.
ಈ ಒಂದು ಅಚೀವ್ಮೆಂಟ್ ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ನೋಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರಿಂದ. ಸೊ ಬ್ಯಾಂಗ್ಳೂರಲ್ಲಿ 3 ಜನ ಹುಡುಗರು ಫಾಲೋ ಮಾಡಿರುವಂತ ಇನ್ಸಿಡೆಂಟ್ ನಡೆದಿದೆ. ಸೊ ಬೇಸಿಕಲಿ ಏನಾಗಿದೆ ಅಂದ್ರೆ ಈ 3 ಜನ ಹುಡುಗಿರು ರಾಮೇಶ್ವರಂ ಕೆಫೆಗೆ ತಿಂಡಿ ತಿನ್ನಕ್ಕೆ ಅಂತ ಹೋಗಿದ್ದಾರೆ. ತಿಂಡಿ ತಿಂದಾದ್ಮೇಲೆ ಮನೆಗೆ ಹೋಗಕ್ಕೆ ಅಂತ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ರ್ಯಾಪಿಡೋದಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಹುಡುಗರು ಕಾರಲ್ಲಿ ಇವರನ್ನ ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ. ಕೊನೆಗೆ ಇವರು ಸೇಫ್ ಆಗಿ ಮನೆಗೆ ರೀಚ್ ಆಗಿದ್ದಾರೆ. ಸೊ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತಲ್ಲ, ಅದೊಂದು ಕಂಪ್ಲೀಟ್ ವಿಡಿಯೋ ಇದೆ. ನಾನು ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಡ್ಬಿಟ್ಟು ಬನ್ನಿ. So early in the morning we woke up and we went to Rameshwaram Cafe and now we're walking at JP Nagar ka road. And we realized that there were people who were with us at Rameshwaram and now they are following us from us. बहुत आगे आ गए but they're still following us. Like we met. I guess Ari? No, they're definitely older than us. Yes, can you see them? Like behind the tree, yeah. So first they were following us on foot. Just before our Rapido came, they pulled up and stopped their car right in front of us. The moment we got on the Rapido, they started chasing us in that same car. We tried communicating to the auto driver but it seems like he does not give two front shits. Just like any other men. It's low-key creeping us out now, like because they're still following us. I guess we lost them in the traffic. Yeah, I don't think they were in we never know. But we never know about them caller friends. Last time also we thought like they were gone, but then car se hi aa gaye. So it's scary. Okay, update, we reached home safe and अब हम सोने जा रहे हैं क्योंकि बहुत ड्रामा हो गया है. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.